ಇವತ್ತು ನಾನು ನಿಮಗೆ ಬಿಡದಿ ತಟ್ಟೆ ಇಡ್ಲಿಲಿ ಮಾಡೋಂಥ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭ, ತುಂಬ ಚೆನ್ನಾಗಿರುತ್ತೆ. ಅವರು ಮಾಡಿರೋ ಥರ ರುಚಿನೇ ಮನೇಲಿ ಮಾಡಿದಾಗಲೂ ಬರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಸಿಂಪಲ್ ಬೇಸಿಕ್ ಮಸಾಲೆಗಳನ್ನ ಹಾಕ್ಕೊಂಡು ಮಾಡೋವಂಥದ್ದು. ಈ ಥರ ಮಾಡಬೇಕು ಅಂತಂದರೆ ಮೊದಲು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನ ರೆಡಿ ಮಾಡಿ ಇಟ್ಕೋಬೇಕು. ಅನ್ನ ಬಂದು ಉದ್ದುದ್ರಾಗಿರಬೇಕು ಅಷ್ಟೇ. ಕುಕ್ಕರಲ್ಲಿ ಮಾಡಿದ್ರು ಸರಿ, ಹೊರಗಡೆಯಲ್ಲಿ ಮಾಡಿದ್ರು ಸರಿ, ನೀವು ಅನ್ನ ಉದ್ದುದ್ರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಬಾತು. ಓಕೆನಾ? ಈಗ ಒಂದು ಪಾತ್ರೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಬೇಕು. ಅಂದರೆ ನಿಮಗೆ ಇವಾಗ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 3 ಟೀ ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ ಸ್ವಲ್ಪ ಹಾಕಿ, ಖಾರಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯಿ, ಶುಂಠಿ 1 ಇಂಚು, ಈರುಳ್ಳಿ ಮತ್ತು ಪುದೀನ ಒಂದು 1/4 ಕಟ್ ಪುದೀನ ಎಲೆಗಳನ್ನ ಬಿಡಿಸಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಸೇರಿಸಿದ್ದೀನಿ. ನಾವಿಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮಾತ್ರ ಬಳಸೋದು, ಅಚ್ಚಕಾರದ ಪುಡಿ ಹಾಕ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ಈ ಟೈಮಲ್ಲಿ ಒಂದು 1/4 ಸ್ಪೂನ್ ಹಾಕ್ಬೋದು. ಮತ್ತು ತರಕಾರಿಗಳಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ ಸೇರಿಸಿದ್ದೀನಿ. ಆಮೇಲೆ ಟೊಮೆಟೊ, 1 ಟೊಮೆಟೊನ ಹಾಕಿದ್ದೀನಿ. ಮಸಾಲ ಪುಡಿಗಳು ನೋಡ್ಕೊಳ್ಳಿ. ಜೀರಿಗೆ ಪುಡಿ, ಸೋಂಪು ಸ್ವಲ್ಪ, ಲವಂಗ ಪುಡಿ, ಚಕ್ಕೆ ಪುಡಿ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ. ಜೀರಿಗೆ ಪುಡಿ ಸ್ವಲ್ಪ ಜಾಸ್ತಿ ಇರಲಿ ಬೇರೆ ಪುಡಿಗಳಿಗಿಂತ. ಈಗ ಎಲ್ಲ ಮಸಾಲ ಪುಡಿ ಸೇರಿಸಿದ್ಮೇಲೆ ಚೆನ್ನಾಗಿ ಬಾಡಿಸ್ಬೇಕು. ಈ ತರಕಾರಿನೂ ಮೆತ್ತಗಾಗಬೇಕು, ಆ ಮಸಾಲ ಪುಡಿಗಳ ಘಮನೂ ಕೂಡ ಬರಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ. ಅಷ್ಟೊತ್ತಲ್ಲಿ ನೋಡಿ ತರಕಾರಿ ಎಲ್ಲ ಮೆತ್ತಗಾಗಿರುತ್ತೆ. ಈ ಸ್ಟೇಜಲ್ಲಿ ಫ್ರೆಶ್ ಆಗಿ ತುರಿದಂಥ ಕಾಯಿ ತುರಿ ಸ್ವಲ್ಪ ಸೇರಿಸ್ಬಿಟ್ಟು ನಾವು ಮಾಡಿಟ್ಕೊಂಡಿದ್ದಂಥ ಬಿಡಿ ಬಿಡಿಯಾದ ಅನ್ನನ ಸೇರಿಸಿ, ಒಂದು ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು ಫೈನ್ ಮಿಕ್ಸ್ ಕೊಟ್ಟರೆ ಸೂಪರಾದ ರೈಸ್ ಬಾತ್ ರೆಡಿ ಆಗುತ್ತೆ. ಇನ್ನು ಅದು ಲಾಸ್ಟಲ್ಲಿ ಒಂದು 5 ನಿಮಿಷ ದಮ್ ಕಟ್ಟೋಕ್ಕೋಸ್ಕರ ಮುಚ್ಚಿಟ್ಬಿಟ್ರೆ ನೋಡಿ ಹೆಂಗೆ ಹಬೆಭರಿತವಾಗಿ ರುಚಿಯಾದ ರೈಸ್ ಬಾತು ತಿನ್ನಲಿಕ್ಕೆ ರೆಡಿ. ನೀವು ಬಾಕ್ಸ್ಗೂ ಕೊಟ್ಟು ಕಳಿಸ್ಕೋಬೋದು, ಬ್ರೇಕ್ಫಾಸ್ಟ್ಗೂ ಕೊಡ್ಬೋದು, ನಿಮ್ಮ ಚಾಯ್ಸ್ ಅದು. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ? ಖಂಡಿತ ನೀವು ಟ್ರೈ ಮಾಡಿಬಿಟ್ಟು ಮನೆಯವ್ರಿಗೆಲ್ಲ ಕೊಟ್ಟು ಅವರೆಲ್ಲ ಏನಂದ್ರು ಫೀಡ್ಬ್ಯಾಕ್ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ಥರ ಹೊಸ ರೆಸಿಪಿಗೆ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.